ದನ ಕೌಶಲ್ಯ ಅಂತೇಳಿ ಒಂದು ತರಬೇತಿಯನ್ನು ಮೇಡಮ್ಗಳು ಕಲಿಸ್ಕೊಡು ಹೊತ್ನ್ಯಾಗ್ರಿ ದುಡ್ಡು ಮೊದಲನೇದಾಗಿ ನಮ್ಮಪ್ಪ ನಮ್ಮಮ್ಮ ನಾನು ದುಡ್ಡು ಕೊಡು ಹೊತ್ನ್ಯಾಗ್ರಿ ಎಲ್ಲ ಓದ್ ಅಂಗಡಿಗೆನ ಕೊಟ್ರು ಅಲ್ಲಿ ಎಲ್ಲ ಖರ್ಚು ಮಾಡಿ ಬರ್ತಿದ್ರಿ ಈಗ ತರಬೇತಿನ ಆತನ ತಗೊಂಡ್ ಬಳಕ್ರಿ ಈಗೇನ್ ದುಡ್ಡು ಉಳಿತಾಯ ಮಾಡೋದನ್ನ ಕಲ್ತ್ಕೊಂಡ್ರಿ ನಾನು ಕಲ್ಸ್ಕೊಟ್ರಕ್ಕಿಲ್ರಿ ಮನ್ಯಾಗ ಯಾವ ತರ ದುಡ್ಡು ನವ ಸಹಯೋಗ NGO ಕಡೆಯಿಂದ ಸೊ ಅಲ್ಲಿ ನಾ ಟ್ರೈನಿಂಗ್ ಅಂತಂದು ಹೋಗಿದ್ನಿ. ಅಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ರೊಕ್ಕ ಉಳಿತಾಯ ಮಾಡ್ಬೇಕು, ಯಾವ ರೀತಿ ಬ್ಯಾಂಕ್ ಖಾತೆನ ತೆರಿಬೇಕು, ಯಾವ ರೀತಿ ಅವ್ರ ತಮ್ಮ ಜೀವನದಾಗ ಅಕೌಂಟ್ ಅನ್ನ ಹೆಂಗ್ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ಕಲ್ತೀವಿ. ಸೊ ಅಲ್ಲಿಂದ ನಮ್ಗೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ ನಾ ಮಕ್ಕಳಿಗೆ ಟೀಚ್ ಮಾಡೀನಿ. ಅವರು ಬಹಳ ಹ್ಯಾಪಿ ಆಗ್ಯಾರು. ಸೊ ಅವ್ರಿಗೂ ನಾವು ಏನೇನ್ ಹೇಳ್ಕೊಟ್ಟಿವಿ ಅವ್ರೆಲ್ಲ ವಾಪಸ್ ನಮಗ್ ರಿಪ್ಲೈ ಮಾಡಾಕತ್ತಾರು. ಅವ್ರು ಬ್ಯಾಂಕ್ ಖಾತೆಗಳನ್ನ ತೆರಾಕತ್ತಾರು. ಈಗ ಎಕ್ಸಾಂಪಲ್ ಒಂದ್ ಅಂಗಡಿ ಒಳಗ್ ಹೋಗ್ತೀವಿ ಅಂದ್ರ ಒಂದ್ ಬಿಸ್ಕಿಟ್ ಪ್ಯಾಕೆಟ್ ತಗೊಂಡ್ರ ಅದ್ರೊಳಗ ಡೇಟ್ ಎಕ್ಸ್ಪೈರಿ ಡೇಟ್, ಆಮೇಲೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗೈತಿ, ಯಾವಾಗ ಮ್ಯಾನುಫ್ಯಾಕ್ಚರ್ ಡೇಟ್ ಮುಗಿತೈತಿ ಅದೆಲ್ಲ ನೋಡ್ಬೇಕಂತ ಹೇಳಿ ಎಲ್ಲ ಹೇಳ್ಕೊಟ್ಟಿವು. ಆಮೇಲೆ ಒಂದು ಬ್ಯಾಂಕ್ಗಳಲ್ಲಿ ಹೇಗೆ ರೊಕ್ಕ ಇಡುವುದು ಹಾಗೂ ಬ್ಯಾಂಕ್ ಅನ್ನು ಹೇಗೆ ಓಪನ್ ಮಾಡುವುದು ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಕೋಟಾ ನೋಟು ಹಾಗೂ ಅಸಲಿ ನೋಟನ್ನು ಹೇಗೆ ಗುರುತಿಸುವುದನ್ನು ಹೇಳಿಕೊಟ್ಟಿದ್ದಾರೆ. ಹಾಗೂ ನೋಟುಗಳ ಮೇಲೆ ಯಾವ ಚಿಹ್ನೆ ಇರುತ್ತೆ ಹಾಗೂ ಯಾವ ಸಿಕ್ಕವನ್ನು ಹಾಕಿದ್ದಾರೆ ಎನ್ನುವುದನ್ನು ಹೇಳಿಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಇದೆ ಈ ಪ್ರೋಗ್ರಾಮ್ ಬಗ್ಗೆ. ಮಕ್ಕಳಿಗೆ ಅನುಕೂಲ ಆಗುತ್ತೆ, ಅವ್ರ ಭವಿಷ್ಯದಲ್ಲಿನೂ ಇದ್ರ ಬಗ್ಗೆ ಅವರು ಉಪಯೋಗ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇದೇ ತರ ಬೇರೆ ಬೇರೆ ಮಕ್ಕಳಿಗಾಗಲಿ ಇದನ್ನಾಗಲಿ ನಮ್ಮ ಸ್ಟಾಫ್ ಆಗಲಿ ಈ ತರಬೇತಿ ಇದೇ ತರ ಮುಂದುವರಿಬೇಕು. ಹಾಗೂ ಬೇರೆ ತರಾನು ಯಾವ್ದಾದ್ರೆ ಲೈಫ್ ಸ್ಕಿಲ್ ಬಗ್ಗೆ, ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ತರಬೇತಿ ಇದೆ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ಬೇಕಂತ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಾನು ಮಾಸ್ ಆಫೀಸರ್ ಕ್ಲಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಂಗೆ ದನ ಕೌಶಲ್ಯ ತರಬೇತಿಯಿಂದ ಬಹಳ ಮಾಹಿತಿ ದೊರೀತರಿ. ಯಾಕಂದ್ರೆ ನಾವು ಹಣವನ್ನ ಹೆಂಗ್ ವ್ಯಯ ಮಾಡ್ತೀವಿ ಅನ್ನೋದ ನಾವು ಮಿತಿಮೀರಿಯ ಹಣವನ್ನ ವ್ಯಯ ಮಾಡ್ತಿದ್ವಿ. ಈಗ ಏನಾಗ್ತಿತ್ತು, ನಾವು ತರಬೇತಿ ತಗೋದ್ರಿಂದ ನಮ್ಗೆ ಎಲ್ಲಿ ಹಣ ವ್ಯಯ ಮಾಡ್ಬೇಕು, ಎಲ್ಲಿ ಸೇವ್ ಮಾಡ್ಬೇಕು ಅನ್ನೋದ ನಮ್ಮ ದನ ಕೌಶಲ್ಯ ತಾನೇ ಮಾಡ್ತು ನಮ್ಗೆ ಎಲ್ಲಾ ರೀತಿಯ ಆಕ್ಟಿವಿಟಿ ಮಾಡಿ ನಮಗ್ ತೋರಿಸ್ತದೆ. ಅದರಿಂದ ನಮಗೇನಾಯ್ತು, ಹಣ ಎಲ್ಲಿ ಸೇವ್ ಮಾಡ್ಬೇಕು, ಎಲ್ಲಿ ವ್ಯಯ ಮಾಡ್ಬೇಕು ಅನ್ನೋದು ಎಲ್ಲ ತಿಳಿತು. ಇಲ್ಲಿವರೆಗೆ ನಮ್ಮ ತಂಡಕ್ಕಾಗಲಿ ನಮಗಾಗಲಿ ದನ ಕೌಶಲ್ಯ ಬಗ್ಗೆ ಮಾಹಿತಿ ಕೊಟ್ಟಂತ ದನ ಕೌಶಲ್ಯ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ದನ ಕೌಶಲ್ಯ ಬಗ್ಗೆ ತಿಳ್ಕೊಂಡಿದ್ದೇನ್ರಿ. ಮತ್ತ ಹಣ ಹೆಂಗ ಕೂಡಿಡ್ಬೇಕು, ಯಾವ ತರ ನಾವು ಇಲ್ಲಿ ಕಳ್ಕೊಂತ ಎಲ್ಲ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು, ಮತ್ತ ಹೆಂಗ್ ಯಾವ ತರ ಕೂಡಿಡ್ಬೇಕು. ಪಿಂಕಿ ಬ್ಯಾಂಕ್ ಅಂತ ಮಾಡಿಡ್ರಿ, ಒಟ್ಟ ವೇಸ್ಟ್ ಮಾಡ್ಬೇಡ್ರಿ. ಪಾಲಕರು ಒಂದ್ 5 ರೂಪಾಯಿ ಕೊಟ್ರು 10 ರೂಪಾಯಿ ಕೊಟ್ರು ಅಂಗಡಿ ಹೋಗಿ ತಿನ್ನಾಕ್ ತಗೋಬೇಡ್ರಿ. ಏನಾದ್ರೂ ಅಭ್ಯಾಸಕ್ಕಾಗಿ ಬೇಕಾದ ಪೆನ್ ಆದ್ರಿ, ಬುಕ್ ಆದ್ರೂ ತಗೊಳ್ಳಿ ಮತ್ತು ಕೂಡಿಡಿ. ನನ್ನ ಹೆಸರು ಭೀಮಾ ಮರ್ಗನಾರ್ ಅಂತ ಹೇಳಿ ನಾ ಇಲ್ಲೇ ರಾಜಾಪುರದಲ್ಲಿ ಇರ್ತೇನ್ರಿ. ಸೊ ನಾ ಇಲ್ಲಿ 2 ವರ್ಷದಿಂದ ಮಾಸ್ SPP ಒಳಗ ಬೇರೆ ಕೆಲಸ ಮಾಡಕತ್ತೇನ್ರಿ. ಇವತ್ತ ಈ ದನ ಕೌಶಲ್ಯ ತರಬೇತಿ ಇದೆ ನಮಗೆ ಬಹಳ ಹೆಲ್ಪ್ ಆಗ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಕ್ಕಿಲ್ಲ. ಸೊ ನೀವ್ ಹೇಳಿದ್ರು ಹೌದಲ್ಲ ಹೀಗೈತಲ್ಲ ಅಂತೇಳಿ ನಾವು ತಿಳ್ಕೊಂಡು, ನೀವು ಮೇಡಮ್ ಅವರಾಗಿರ್ಬೋದು, ಮಧು ಸರ್ ಆಗಿರ್ಬೋದು, ಅಲ್ಲಿ ಇಬ್ಬರು ಸರ್ಗಳಿದ್ದಾರೆ ಅವರಾಗಿರ್ಬೋದು, ಬಹಳ ಚೆನ್ನಾಗಿ ಒಟ್ಟ ಇವ್ರೇನ್ಪ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೂ ನಮ್ಮನ್ನ ಎನರ್ಜಿ ಹಾಕಿಸ್ತಾ ನೀವು ಒಟ್ಟು ಎನರ್ಜೆಟಿಕ್ ಆಗಿ ನೀವು ಬಹಳ ಚಂದ ಬೆಳಗ್ಗೆಯಿಂದ ಹೇಳ್ಕೊಟ್ಟಾರಿ. ಸೊ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ಇದೇನ್ ಮಕ್ಕಳಿಗೆ ತಲುಪಬೇಕನ್ನೋ ಉದ್ದೇಶ ಐತ್ಲ. ಸೊ ನಾವ್ ಅದನ್ನ ಮಕ್ಕಳಿಗೆ ತಲುಪ್ಸಕ್ ಪ್ರಯತ್ನ ಮಾಡ್ತೀವಿ. ಏನೋ ಡೌಟ್ ಇದ್ರೆ ಮತ್ತೊಮ್ಮೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀವಿ. ಸೊ ನಿಮ್ಮ ಇದೊಂದು ಕಾರ್ಯ ಯಶಸ್ವಿ ನಾವು ಕೈ ಜೋಡಿಸ್ತು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.